ಬಿಡದಿಯಲ್ಲಿ ಪ್ರಸ್ತಾವಿತ ಎಐ ಪಾರ್ಕ್ ಯೋಜನೆ ವಿರೋಧಿಸಿ ತುಮಕೂರಿನಲ್ಲಿ ರೈತರು ಹಾಗೂ ವಿವಿಧ ಸಂಘಟನೆಗಳು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿವೆ. ಹೇಮಾವತಿ ನೀರನ್ನು ಎಐ ಪಾರ್ಕ್ಗೆ ಕೊಂಡೊಯ್ಯುವ ಉದ್ದೇಶದಿಂದಲೇ ಕೆಲವು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಬಿಡದಿಯ ಎಐ ಪಾರ್ಕ್ ಯೋಜನೆ ವಿರೋಧಿಸಿ ತುಮಕೂರು ನಗರದಲ್ಲಿ ರೈತರು ಹಾಗೂ ವಿವಿಧ ಸಂಘಟನೆಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಗಾಂಧಿ ಸಹಜ ಬೇಸಾಯ ಆಶ್ರಮದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತರು, ರೈತ ಸಂಘಟನೆಗಳು ಹಾಗೂ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿ ಧರಣಿ ನಡೆಸಿದರು. ಕೈಯಲ್ಲಿ ಫಲಕಗಳನ್ನು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇಶ್ಯೂ ಇದೆ. ಆ ಇಶ್ಯೂ ಮೇಲೆ ನಾವು 3 ದಿನದ ಸತ್ಯಾಗ್ರಹವನ್ನು ಕರೆ ಕೊಟ್ಟಿದ್ದೀವಿ. ಇಶ್ಯೂ ಭಾಳ ಹೀಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೆಂಟರ್ಸ್ಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಎಸ್ಟಾಬ್ಲಿಷ್ಮೆಂಟು ಮೈಕ್ರೋ ಲೆವೆಲಲ್ಲಿ ಆಗ್ತಾ ಇದ್ದಾವೆ. ಒಂದು ಮ್ಯಾಸಿವ್ ಇಂಟೆನ್ಸಿವ್ ಸ್ಕೇಲಲ್ಲಿ ಬಿಡದಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಏನಾದರೂ ಡಾಟಾ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಇದಕ್ಕೆ ಕೃತಕವಾಗಿ ಭಾಳಷ್ಟು ನೀರು ಬೇಕಾಗತ್ತೆ. 1 ಗಿಗಾವ್ಯಾಟ್ ಪ್ರಾಜೆಕ್ಟ್ಗೆ ಆಲ್ಮೋಸ್ಟ್ 1 TMC ನೀರನ್ನು ಅದು ಕುಡ್ದಾಕತ್ತೆ. ಅಪಾರ್ಟ್ ಫ್ರಮ್ ದಟ್ ಅದು ಹೇಳೋ ಹಾಗೆ 1 ಗಿಗಾವ್ಯಾಟ್ ಪವರ್ ಬೇಕಾಗುತ್ತೆ. ಅದನ್ನೇನಾದ್ರು ಗ್ರೀನ್ ಎನರ್ಜಿ ಅಂತ ನಾವು ಕನ್ವರ್ಟ್ ಮಾಡೋದಾದರೆ ಮತ್ತೆ 4,000 ಎಕರೆಯಿಂದ 5,000 ಎಕರೆ ಭೂಮಿ ಮತ್ತೆ ಕೇಳುತ್ತೆ ಆ ಪ್ರಾಜೆಕ್ಟ್. ಇಷ್ಟಲ್ದಿರ ಈ ನೀರನ್ನು ಎಲ್ಲಿಂದ ತೊಗೊಂಬಂದು ಕೊಡ್ತಾರೆ, ಈ ಕರೆಂಟನ್ನು ಎಲ್ಲಿಂದ ತಂದು ಕೊಡ್ತಾರೆ? ಈ ನೀರನ್ನ ತಂದುಕೊಡ್ಬೇಕು ಅಂದರೆ ಏಕೈಕ ಮಾರ್ಗ ನಿಮಗೆ ಮೈಸೂರಿಂದ ಬರಬೇಕು ಅಥವಾ ತುಮಕೂರು ಹೇಮಾವತಿಯಿಂದ ಬರಬೇಕು. ಹಾಗಾಗಿ ನಾವು ಇವತ್ತು ತುಮಕೂರು ಹೇಮಾವತಿ ನೀರನ್ನು ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೆಂಟರ್ಸ್ಗೆ ಹೋಗಬಾರ್ದು ಅನ್ನೋ ಒಂದು ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದೀವಿ. ಇದು ಬರೀ ಬಿಡದಿಯ ಇಶ್ಯೂ ಅಲ್ಲ. ಇದೇನಾದ್ರು ಸ್ಥಾಪನೆ ಆಯಿತು ಅಂದರೆ ಸೋ ಕಾಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮ್ಯಾಸಿವ್ ಅನ್ಎಂಪ್ಲಾಯ್ಮೆಂಟ್ಗೆ ನಾಂದಿ ಆಡುತ್ತೆ. ನಮ್ಮ ಮ್ಯಾಸಿವ್ ಅನ್ಎಂಪ್ಲಾಯ್ಮೆಂಟ್ ಆಯಿತು ಅಂದರೆ ಲಾಜಿಕಲಿ GDP ಕೊಲಾಪ್ಸ್ ಆಗುತ್ತೆ. ಮನುಷ್ಯನ ಖರೀದಿ ಮಾಡುವ ಪೊಟೆನ್ಷಿಯಲ್ ಕಮ್ಮಿ ಆಗುತ್ತೆ. ಎಸ್ಪೆಷಲಿ ಮಾರ್ಜಿನಲ್ ಫಾರ್ಮರ್ಸ್ಗಳದ್ದು, ಮಾರ್ಜಿನಲ್ ಪೀಪಲ್ಗಳದ್ದು, ಪೂರ್ ಪೀಪಲ್ಗಳದ್ದು. ಈ ಒಂದು ಮ್ಯಾಸಿವ್ GDP ಕೊಲಾಪ್ಸ್ ಆಯ್ತು ಅಂತಂದರೆ ನಮಗೆ ಎಕನಾಮಿಕ್ ಕ್ರೈಸಿಸ್ ಆಡ್ತೀವಿ. ಇದೆಲ್ಲ ಲೆಕ್ಕಾಚಾರ ನಮ್ಮ ಪ್ರಕಾರ ಇನ್ನು ನೆಕ್ಸ್ಟ್ 6 ರಿಂದ 7 ವರ್ಷಕ್ಕೆ ಇಂಡಿಯನ್ ಕ್ರೈಸಿಸ್ಗೆ ನಾವು ನಾಂದಿ ಆಡ್ತಾ ಇದ್ದೀವಿ. ಈ ಒಂದು ಕೆಟ್ಟ ಪಾಲಿಸಿಯನ್ನು ನಿಲ್ಲಿಸಬೇಕಾಗಿದೆ. ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶಕ್ಕೆ ಹೋಗ್ತಾ ಇದ್ದಾವೆ. ಗೂಗಲ್, ಅಮೆಜಾನ್, ಮೈಕ್ರೋಸಾಫ್ಟ್ ಹೆಸರಲ್ಲಿ. ಇದರ ಅಗೇನ್ಸ್ಟ್ ನಾವು ಅಜಿಟೇಷನ್. ಹೇಮಾವತಿ ನೀರನ್ನು ಎಐ ಪಾರ್ಕ್ಗೆ ಒದಗಿಸುವ ಉದ್ದೇಶದಿಂದಲೇ ಲಿಂಕ್ ಕೆನಾಲ್ ಹಾಗೂ ಔಟರ್ ರಿಂಗ್ ರೋಡ್ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಬಿಡದಿಯ ಎಐ ಪಾರ್ಕ್ ನಿರ್ಮಾಣದಿಂದ ಪರಿಸರಕ್ಕೆ ಹಾನಿಯಾಗುವುದರ ಜೊತೆಗೆ ನೀರಿನ ಅಭಾವ ಮತ್ತಷ್ಟು ಹೆಚ್ಚಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ನೀರನ್ನು ಎಐ ಪಾರ್ಕ್ಗೆ ಕೊಂಡೊಯ್ಯುವ ಉದ್ದೇಶದಿಂದಲೇ ಸರ್ಕಾರ ಯೋಜನೆ ರೂಪಿಸಿದೆ ಎಂದು ದೂರಿದರು. ಇದೇ ವೇಳೆ ಔಟರ್ ರಿಂಗ್ ರೋಡ್ ನಿರ್ಮಾಣದ ಹೆಸರಿನಲ್ಲಿ ಜಿಲ್ಲೆಯ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗುತ್ತಿದ್ದು, ಇದರ ಹಿಂದೆಯೂ ಎಐ ಪಾರ್ಕ್ ಅಭಿವೃದ್ಧಿಗೆ ಪೂರಕ ವಾತಾವರಣ ಸೃಷ್ಟಿಸುವ ಉದ್ದೇಶವಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಏನು ಗಾಂಧೀಜಿ ಸಹಜ ಬೇಸಾಯ ಆಶ್ರಮದ ವತಿಯಲ್ಲಿ 2 ದಿನಗಳಿಂದ ಸತ್ಯಾಗ್ರಹ ಕಾರ್ಯಕ್ರಮ ನಡೀತಾ ಇದೆ. ಭಾಳ ಮುಖ್ಯವಾಗಿ ಮಣ್ಣು, ನೀರು ಈ ಸಂಬಂಧವಾಗಿ ಸತ್ಯಾಗ್ರಹ ನಡೀತಾ ಇದೆ. ನಿನ್ನೆ ಬೇರೆ ಬೇರೆ ದೇಶಗಳ ಸಂಪನ್ಮೂಲ ವ್ಯಕ್ತಿಗಳು ಬಂದು ಎಐ ತಂತ್ರಜ್ಞಾನದಿಂದ ಯಾವ ರೀತಿ ಅಪಾಯ ಆಗ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಡಿದ್ದಾರೆ. ಅವ್ರ ವಿಚಾರವನ್ನು ಮಂಡಿಸಿದ್ದಾರೆ. ಏನು ಬಿಡದಿಯಲ್ಲಿ ಏನು 10,460 ಎಕರೆ ಭೂಮಿ ಸ್ವಾಧೀನ ಆಗ್ತಾ ಇದೆ, ಆ ಭೂಮಿಯಲ್ಲಿ ಎಐ ತಂತ್ರಜ್ಞಾನದ ಕಂಪನಿಗಳನ್ನು ಮಾಡತಕ್ಕಂಥ ಹುನ್ನಾರ ನಡೀತಾ ಇದೆ. ಅದನ್ನು ನಾವು ವಿರೋಧ ಮಾಡ್ತೇವೆ. ಅದನ್ನು ಒಂದು ವೇಳೆ ಒಪ್ಕೊಂಡಿದ್ದೇ ಆದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಸ್ವಾಧೀನ ಆಗ್ತದೆ. ಸುಮಾರು 10,000 ಜನ ಮಾಡ್ತಕ್ಕಂಥ ಉದ್ಯೋಗವನ್ನು 100 ರೋಬೋಗಳ ಕೈಲಿ ಮಾಡಿಸ್ತಾರೆ. ಹಾಗಾಗಿ ಉದ್ಯೋಗಕ್ಕೆ ಕುತ್ತು ಬೀಳ್ತದೆ. ಯಥೇಚ್ಛವಾಗಿ ದೊಡ್ಡ ಪ್ರಮಾಣದ ಒಂದೊಂದು ಕಂಪ್ನಿಗೆ 7-8 TMC ನೀರು ಬೇಕಾಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕಳ್ಕೊತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಅದನ್ನು ವಿರೋಧ ಮಾಡಿ ನಿನ್ನೆ ಸತ್ಯಾಗ್ರಹ ಮಾಡಿದ್ದೇವೆ. ಅದು ಮುಂದುವರೆದ ಭಾಗವಾಗಿ ಏನು ಗುಬ್ಬಿ ತಾಲೂಕಿನ ಲಿಂಕ್ ಕ್ಯಾನಲ್ಲಿಂದ ಕುಣಿಗಲ್ಲಿಗೆ ನೀರು ತೊಗೊಂಡೋಗ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಖಂಡಿತ ರಾಮನಗರದ ಈ ಒಂದು ಎಐ ಟೆಕ್ನಾಲಜಿ ಇರ್ತಕ್ಕಂಥ ಒಂದು ಪಾರ್ಕಿಗೆ ತಗೊಂಡೋಗ್ತಕ್ಕಂಥ ಹುನ್ನಾರ ಇದೆ. ಹಾಗಾಗಿ ಅದನ್ನು ಸರ್ಕಾರ ಕೈ ಬಿಡಬೇಕು. ಈಗಾಗಲೇ ಹೋರಾಟ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಂಥ ಕಾಲದಲ್ಲಿ ಅದನ್ನು ನಿಲ್ಲಿಸಿದ್ದಾರೆ. ಮತ್ತು ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಆ ಕ್ಯಾನಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದನ್ನು ವಿರೋಧ ಮಾಡಿದ್ದೇವೆ. ಮತ್ತು ಇವತ್ತು ಭಾಳ ಮುಖ್ಯವಾಗಿ ಏನು ನಂದಿಹಳ್ಳಿಯಿಂದ ಮಲ್ಲಸಂದ್ರ ಮಾರ್ಗವಾಗಿ ವಸಂತ ನರಸಾಪುರಕ್ಕೆ ಒಂದು ಹೊರವರ್ತುಲ ರಸ್ತೆ ನಿರ್ಮಾಣ ಆಗ್ತಾಯಿದೆ. ಇದಕ್ಕೆ ಸಾವಿರಾರು ಎಕರೆ ಭೂಮಿ ಸ್ವಾಧೀನ ಆಗ್ತಾಯಿದೆ. ನಗರಕ್ಕೆ ಹತ್ತಿರ ಇರ್ತಕ್ಕಂಥ ಪ್ರದೇಶ,
ಬೆಳೆ ಬೆಳೀತಕ್ಕಂಥ ಪ್ರದೇಶ, ಫಲವತ್ತಾದಂಥ ಭೂಮಿ, ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಭೂಮಿ, ಭಾಳ ಮುಖ್ಯವಾಗಿ 70% ತೋಟ ಇದೆ. ಅಡಿಕೆ, ತೆಂಗು, ಮಾವು ಇತ್ಯಾದಿ ಇರ್ತಕ್ಕಂಥ ಪ್ರದೇಶ. ಇಷ್ಟಿದ್ರೂ ಸಹ ಆ ಒಂದು ಸಂಬಂಧಪಟ್ಟಂಥ ಇಲಾಖೆಯ SLA ಅವರು DPR ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪೂರ್ಣ ಭೂಮಿ ಖುಷ್ಕಿಯಿಂದ ಕೂಡಿರ್ತಕ್ಕಂಥದ್ದು ಅಂತಕ್ಕಂಥ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧವಾಗಿ ನಾವು ಜಿಲ್ಲಾಧಿಕಾರಿಗಳನ್ನ ಸ್ಥಳ ಪರಿಶೀಲನೆ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ದೇವೆ. ಮತ್ತು ಉಸ್ತುವಾರಿ ಸಚಿವರನ್ನು ನಾವು ಒತ್ತಾಯ ಮಾಡಿದ್ದೇವೆ, ಈ ಸಂಬಂಧವಾಗಿ ನೀವು ಸ್ಥಳ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದು. ಯಾವ ಸ್ಥಳ ಪರಿಶೀಲನೆ ಮಾಡದೆ ಮತ್ತೆ ಮುಂದುವರೆದ ಭಾಗವಾಗಿ ನಾವು ಪೊಲೀಸರ ಬಲದೊಂದಿಗೆ ಹೋಗಿ ನಾವು ಅಲ್ಲಿ ಕಲ್ಲುಗಳನ್ನು ಹಾಕ್ತೇವೆ, ಅಳತೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಕಾನೂನು ಬಾಹಿರವಾದದ್ದು. ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಕಾನೂನಿನ ನಿಯಮಾವಳಿ ಪ್ರಕಾರ ಇವರು ಬೆಳೆ ಇರತಕ್ಕಂಥ ಭೂಮಿಗಳನ್ನು ಸ್ವಾಧೀನ ಮಾಡಬಾರ್ದು. ಎಐ ಪಾರ್ಕ್ ಸ್ಥಾಪನೆಯಿಂದ ಸ್ಥಳೀಯ ಯುವಕರಿಗೆ ನಿರೀಕ್ಷಿತ ಉದ್ಯೋಗ ಅವಕಾಶಗಳು ಸಿಗುವುದಿಲ್ಲ, ಬದಲಾಗಿ ರೈತರ ಹಿತಾಸಕ್ತಿ ಹಾಗೂ ಪರಿಸರಕ್ಕೆ ಧಕ್ಕೆಯಾಗಲಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬಿಡದಿಯ ಎಐ ಪಾರ್ಕ್ ಯೋಜನೆಯನ್ನ ಸರ್ಕಾರ ಕೂಡಲೇ ಕೈಬಿಟ್ಟು ರೈತರ ಹಿತವನ್ನ ಕಾಪಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕ್ಯಾಮರಾ ಪರ್ಸನ್ ನಾಗರಾಜು ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.